ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಚಾನಲ್. ಇದು ನಮ್ಮ ಯೂಟ್ಯೂಬ್ನ ಚಾನಲ್ನ ಮೇನ್ ಪೇಜ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾವು ಸಾಕಷ್ಟು ಮಾಹಿತಿ ನಿಮಗೆ ತೋರಿಸೋರಿದ್ದೀವಿ. ಇವತ್ತು ನಾವು BPL ಕಾರ್ಡ್ನ ಯಾವ ರೀತಿ ಅಪ್ಲೈ ಮಾಡೋದು ಕರ್ನಾಟಕ ಸರ್ಕಾರದ ವೆಬ್ಸೈಟಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲು aharkr.nic ವೆಬ್ಸೈಟ್ನ ಓಪನ್ ಮಾಡಿದರೆ ಇದು ಮೇನ್ ಪೇಜು. ಅದರಲ್ಲಿ ಈ ಸೇವೆಗಳು ಅಂತ ಇರುತ್ತೆ. ಈ ಸೇವೆಗಳು ಅಂತ ಬಂದಮೇಲೆ ಇಲ್ಲಿ ನೋಡಿ ಈ ಪಡಿತರ ಚೀಟಿ ಅಂತ ಇರುತ್ತೆ. ಇಲ್ಲಿ ನೀವು ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಅಂತ ಇರುತ್ತೆ. ಈ ಪಡಿತರ ಚೀಟಿಗೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಭಾಷೆಯಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀರ, ನಾವು ಕನ್ನಡ ಭಾಷೆನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಹೊಸ ಪಡಿತರ ಚೀಟಿಗಾಗಿ ಅರ್ಜಿ. ಆಮೇಲೆ ಅರ್ಧ ಆಗಿ ಉಳಿದಿದ್ದರೆ ಅದನ್ನು ಕೂಡ ಇಲ್ಲಿ ಮತ್ತೆ ಅಪ್ಡೇಟ್ ಮಾಡ್ಬೋದು. ನಾವೀಗ ಆದ್ಯತೆ ಥರ ಸೆಲೆಕ್ಟ್ ಮಾಡಿದ್ದೀವಿ. ಆದ್ಯತೆ ಥರ ಅಂದರೆ ಸೀಮೆ ಎಣ್ಣೆ ಇರದ. ಈಗ ನೋಡಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆ. ಇದು ಕೂಡ ನೀವು ಮೊದಲು ನಿಮ್ಮ ಆಧಾರ್ ಕಾರ್ಡ್ನ, ಯಾರು ಮನೆಯ ಮುಖ್ಯಸ್ಥರು ಇರ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿರಬೇಕು. ಮೇನದನ್ನು ಗಮನಿಸಿ, ಇವ್ರ ಆಧಾರ್ ಕಾರ್ಡು ಯಾವುದೇ ಒಂದು ಈ ರೇಷನ್ ಕಾರ್ಡ್ ಜೊತೆ ಲಿಂಕ್ ಆಗಿರಬಾರ್ದು. ಇದು ನೋಡಿ, ಅವರು ಫಸ್ಟಿಗೆ ಎಲ್ಲ ಡಿಕ್ಲರೇಷನ್ ಕೇಳ್ತಾರೆ. ನನ್ನ ಆಧಾರ್ ಕಾರ್ಡ್ನ ಸರ್ಕಾರದ ಎಲ್ಲ ಯೋಜನೆ ಜೊತೆ ಸ್ವೀಕರಿಸಲು ಒಪ್ಪಿರುತ್ತೇನೆ ಅಂತ. ಆಮೇಲೆ ಅಥೆಂಟಿಕೇಟ್ ಮಾಡ್ತಾರೆ. ಅದು ಹೆಂಗಂದರೆ ಒನ್ ಟೈಮ್ ಪಾಸ್ವರ್ಡ್ನ ಮಾಡ್ತಾರೆ. ಒನ್ ಟೈಮ್ ಪಾಸ್ವರ್ಡ್ ಮಾಡ್ಬೋದು, ಇಲ್ಲ ಬಯೋಮೆಟ್ರಿಕ್ ಕೂಡ ಮಾಡ್ಬೋದು, ಬೆರಳಚ್ಚು. ಒನ್ ಟೈಮ್ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿದ್ದೀವಿ. ಅವರು ಆಧಾರ್ ಕಾರ್ಡಿಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರಿಗೆ ಒಂದು ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಇಲ್ಲಿ ನೀವು ಟೈಪ್ ಮಾಡಬೇಕು. OTP ಒನ್ ಟೈಮ್ ಪಾಸ್ವರ್ಡ್. ಒನ್ ಟೈಮ್ ಪಾಸ್ವರ್ಡ್ನ ಓಕೆ ಮಾಡಿ ಮುಂದೆ ಅಂದರೆ ನೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಅದು ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ನಿಮ್ಮದು. ಅದು ಯಾರ ಹೆಸರಲ್ಲಿದೆ ನೋಡಿ, ಪರಿಶೀಲನೆ ಯಶಸ್ವಿ ಆಗಿದೆ. ಇದು ನಮ್ಮ ಒಂದು ಹುಡುಗನ ನಾವು ತೋರಿಸೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಷ್ಟೇ. ಹುಡುಗರದ್ದು ಆ್ಯಕ್ಚುಲಿ ಬರೋಲ್ಲ, ಅದ್ರ ಈ ವಿಡಿಯೋಗೋಸ್ಕರ ಮಾಡ್ತಾಯಿದ್ದೀವಿ. ನೋಡಿ, ಹುಸೇನ್ ಭಾಷಾ ನೋಡಿ. ಅಕಸ್ಮಾತ್ ನೀವು ಡಿಲೀಟ್ ಮಾಡೋದಿದ್ರು ಕೂಡ ಇಲ್ಲಿ ಡಿಲೀಟ್ ಮಾಡ್ಬೋದು. ಈ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂದರೆ ಡಿಲೀಟ್ ಆಗುತ್ತೆ. ಸದಸ್ಯರನ್ನು ಸೇರಿಸಿ ಅಂದರೆ ಸೇರಿಸ್ಬೋದು. ನಾವು ಒಂದೇ ಸಿಂಪಲ್ಲಾಗಿ ಎಕ್ಸಾಂಪಲ್ಗೋಸ್ಕರ ಒಬ್ಬರದೇ ಮಾಡ್ತಾಯಿದ್ದೀವಿ. ನೋಡಿ, ಸೇರಿಸಿ ಅಂದರೆ ಅವ್ರ ಆಧಾರ್ ಕಾರ್ಡ್ ಇಲ್ಲಿ ಎಂಟ್ರ್ ಮಾಡಿದರೆ ಅವ್ರದ್ದು ಕೂಡ ಸೇಮ್ ಅಥೆಂಟಿಕೇಟ್ ಆಗಿ ಅವ್ರದ್ದು ಫೋಟೋ ಇಲ್ಲಿ ಬರುತ್ತೆ. ನಾವೀಗ ತೋರಿಸೋದಕ್ಕೋಸ್ಕರ ನಿಮಗೆ ಸ್ಯಾಂಪಲ್ಲಾಗಿ ಒಂದೇ ಒಬ್ಬರದೇ ಇರೋ ಅಪ್ಲಿಕೇಶನ್ನ ಹಾಕ್ತಾಯಿದ್ದೀವಿ. ಇಲ್ಲಿ ನಿಮ್ಮ ಅಡ್ರೆಸ್ ಬರುತ್ತೆ, ಅದು ಓಕೆ ಆಗಿದ್ದರೆ ಸೆಲೆಕ್ಟ್ ಮಾಡಿ ಓಕೆ ಮಾಡ್ಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಜೊತೆಗೆ ಯಾವುದು ಇರುತ್ತೋ ಅದೇ ನಂಬರೇ ಬರುತ್ತೆ. ಅದನ್ನು ಸೆಲೆಕ್ಟ್ ಓಕೆ ಮಾಡಿ ಮುಂದಿನ ಹಂತಕ್ಕೆ ಹೋಗ್ಬೇಕು. ನೆಕ್ಸ್ಟ್, ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಕಾರ್ಡ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೆ. ರೈಟ್, ಓಕೆ. ಆಮೇಲೆ ನಿಮ್ದು ಯಾವುದು, ನಗರನ ಗ್ರಾಮೀಣನ? ನಗರ. ನೋಡಿ, ಸೇಮು. ಅಕಸ್ಮಾತ್ ಮಧ್ಯದಲ್ಲಿ ಬಿಟ್ಟು ಹೋದರೆ ಅಥವಾ ನೆಟ್ ಹೋದರೆ ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಡಿತರ ಚೀಟಿ ಅಂತ ಇರುತ್ತೆ ಹೊಸದು, ಈ ಪಡಿತರ ಚೀಟಿ. ಅದನ್ನು ಸೆಲೆಕ್ಟ್ ಮಾಡಿ ಇವಾಗ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ, ಯಾಕಂದರೆ ಕೆಲವೊಬ್ರಿಗೆ ತೊಂದರೆ ಆಗುತ್ತೆ. ಈ ನ್ಯೂ ರೇಷನ್ ಕಾರ್ಡು. ಆಮೇಲೆ ನಾನ್ ಪ್ರಿಯಾರಿಟಿ ಅಂದರೆ ನಮಗೆ ಸೀಮೆ ಎಣ್ಣೆ ಕೊಡೋದಿಲ್ಲ ಅವರು. ಪ್ರಿಯಾರಿಟಿ ಅಂದರೆ ಅದಕ್ಕೆಲ್ಲ ತುಂಬ ವೆರಿಫಿಕೇಷನ್ ಇರುತ್ತೆ. ಅದು ವೆರಿಫಿಕೇಷನ್ ಮಾಡಿ ಕೂಡ ಮಾಡಿಸ್ಕೋಬೋದು. BPL ಇದು ಕೂಡ BPLೇ ಅದರದ್ದು. ನೋಡಿ, ಅದೇ ಸೇಮ್ ಆಧಾರ್ ಕಾರ್ಡ್ ಹಾಕಿದ್ದೀವಿ ನಾವು. ಅದು ಹೇಳ್ತಾ ಇದೆ. ಈಗ ನೋಡಿ, ನೀವು ಆಲ್ರೆಡಿ ಈ ಆಧಾರ್ ಕಾರ್ಡ್ನಲ್ಲಿ ಒಂದು ಅಪ್ಲಿಕೇಶನ್ನ ಕೊಟ್ಟಿದ್ದೀರಾ. ಇದು ನೋಡಿ ಅಪ್ಲಿಕೇಶನ್ ನಂಬರ್ ಅಂತ ತೋರಿಸ್ತಾ ಇದೆ. ಆ ಅಪ್ಲಿಕೇಶನ್ನ ನಾವು ಈಗ ಹಾಕಿ ಮತ್ತು ನಮ್ಮ ನಿಂತು ಹೋಗಿರೋ ಎಡಿಟ್ ಸೇವ್ಡ್ ರಿಪೋರ್ಟ್ ರಿಕ್ವೆಸ್ಟ್ ಅಂತಿದೆ ನೋಡಿ ಕೆಳಗಡೆ, ಅಲ್ಲಿ ಈ ನಂಬರ್ನ ಸೆಲೆಕ್ಟ್ ಮಾಡಿ ಹಾಕಿದರೆ ಅದು ಎಲ್ಲಿಗೆ ನಾವು ಅಪ್ಲಿಕೇಶನ್ ನಿಲ್ಲಿಸಿದ್ದೀವೋ ಅಲ್ಲಿಗೆ ಮತ್ತೆ ಓಪನ್ ಆಗುತ್ತದೆ. ನೋಡಿ, ಎಡಿಟ್ ಸೇವ್ಡ್ ರಿಕ್ವೆಸ್ಟ್ ಈಗ ಹಾಕಿದ್ದೀವಿ. ನಂಬರ್ ಮೇಲೆ ತೋರಿಸಿದ ನಂಬರನ್ನ ನಾವೀಗ ಹಾಕ್ತಾಯಿದ್ದೀವಿ. ಹಾಕಿ ಮತ್ತೆ ಮುಂದುವರೆಯೋಣ. ನೋಡಿ, ಮೆಂಬರ್ ಸೆಲೆಕ್ಟ್ ಇರೋದು ಒಬ್ಬರೇ ಮೆಂಬರ್, ಹಾಗಾಗಿ ಮೆಂಬರ್ ಸೆಲೆಕ್ಟ್ ಒಬ್ಬರನ್ನ ಮಾಡಿದ್ವಿ, ಅವರ ಆಧಾರ್ ಕಾರ್ಡ್. ನೆಕ್ಸ್ಟ್ ಗೋ ಅಂದರೆ ಮುಂದೆ ಹೋಗಿ. ನೆಕ್ಸ್ಟ್ ಹಿಯರ್ ಬಿ ಅಂದರೆ ಅದನ್ನೇ ಅಥೆಂಟಿಕೇಟ್ ಕೇಳ್ತಾರೆ. ನನ್ನ ಎಲ್ಲ ವೈಯಕ್ತಿಕ ವಿಚಾರಗಳನ್ನು ಸರ್ಕಾರದ ಜೊತೆ ಆಧಾರ್ನ ಜೊತೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಅದನ್ನು ಮತ್ತೆ ಅಥೆಂಟಿಕೇಟ್ ಒನ್ ಟೈಮ್ ಪಾಸ್ವರ್ಡ್. ಫಿಂಗರ್ ಪ್ರಿಂಟ್ ಕೊಡೋದಿದ್ದರೆ ಫಿಂಗರ್ ಪ್ರಿಂಟ್ ಕೂಡ ಕೊಡ್ಬೋದು. ಇದು ಈಸಿ ಮೆಥಡ್. ಫಿಂಗರ್ ಪ್ರಿಂಟ್ ಎಕ್ವಿಪ್ಮೆಂಟ್ ಇಲ್ಲ ಅಂದರೂ ಕೂಡ ನೀವು ಮಾಡ್ಬೋದು. ನೋಡಿರಿ, OTPನ ಆಲ್ರೆಡಿ ನಮ್ಮ ಮೊಬೈಲಿಗೆ ಕಳಿಸಿದೆ ಅಂತ ತೋರಿಸ್ತಾ ಇದೆ.
ಓಕೆ ಮಾಡಿ ಇಲ್ಲಿ ಆ ಬಂದಿರೋ ಒ ಟಿ ಪಿನ ಮೊಬೈಲ್ ನಂಬರಲ್ಲಿ ಬಂದಿರೋ ಒ ಟಿ ಪಿನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ವೆರಿಫೈಡ್ ಸಕ್ಸಸ್ಫುಲಿ. ಇವಾಗ ನಾವು ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ತುಂಬ ಸಮಯ ವೇಸ್ಟ್ ಮಾಡೋದು ಬೇಡ. ಸೆಲೆಕ್ಟ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ ಕೂಡ ಆ್ಯಸ್ ಇಟ್ ಇಸ್ ಸೇಮ್ ಆವಾಗಲೇ ತೋರಿಸಿದಂಗೆ ಸೆಲೆಕ್ಟ್ ಮಾಡಿ ಮುಂದೆ ಹೋಗೋಣ. ನಮ್ಮ ಬಳ್ಳಾರಿ ಡಿಸ್ಟಿಕಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೆ. ಓಕೆ, ನಾವೀಗ ನಿಮ್ಮ ಏರಿಯಾದಲ್ಲಿ ಯಾವುದಿರುತ್ತೆ ಅದನ್ನು ರೇಷನ್ ಕಾರ್ಡ್ ಶಾಪ್ ಅಂದರೆ ಪಡಿತರ ಅಂಗಡಿಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ನೋಡಿ, ನಮ್ಮ ಏರಿಯಾದಲ್ಲಿ ಇಲ್ಲಿದೆ, ಇದು RS1 ತೋರಣಗಲ್ಲು RS1. ಓಕೆ, ಅರ್ಬನ್ನು ರೂರಲ್ ಅಂತ ಕೇಳುತ್ತೆ, ಸಿಟಿ ಕುರುಗುಪ್ಪ TMC ತೋರಣ. ಆಮೇಲೆ ಏರಿಯಾ ಯಾವುದು ಕೇಳುತ್ತೆ, ಏರಿಯಾ ಯಾವುದು ನಿಮ್ಮದು ಅಂತ. ಸೆಲೆಕ್ಟ್ ವಾರ್ಡ್ ನೇಮ್. ನಿಮ್ದು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾವೀಗ ಕೆಳಗಡೆ ಇರೋದು ಲಾಸ್ಟ್ ಇರೋದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಹಳ್ಳದ ಸ್ಟ್ರೀಟ್ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಅದೇ ತಗೊತಾ ಇಲ್ಲ ಬೇಗ. ಕೆಲವೊಂದು ಟೈಮ್ ಸರ್ವರ್ ಬ್ಯುಸಿ ಇದ್ದಾಗ ಆ ಥರ ಆಗ್ತಾ ಇರುತ್ತೆ. ಆದರೆ ನೀವು ಬಿಡಬಾರ್ದು, ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತದು. ನೋಡಿ, ಹಳ್ಳದ ಸ್ಟ್ರೀಟ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ರೈಟ್, ನೆಕ್ಸ್ಟ್ ಸ್ಟೇಜಿಗೆ ಹೋಯ್ತು. ಇವಾಗ ನೀವು ವಾರ್ಡ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತದೆ. ಸೆಲೆಕ್ಟ್ ವಾರ್ಡ್ ಅಂತ ಸೆಲೆಕ್ಟ್ ವಾರ್ಡ್ ಮಾಡಬೇಕಿಲ್ಲಿ. ಸೆಲೆಕ್ಟ್ ವಾರ್ಡ್ ಹಳ್ಳದ ಸ್ಟ್ರೀಟೇ ಸೇಮ್. ನೆಕ್ಸ್ಟ್ ಸ್ಟೇಜ್ ಇಲ್ಲಿ ನೋಡಿ, ಸೆಲೆಕ್ಟ್ ಫ್ಯಾಮಿಲಿ ಹೆಡ್, ಯಾಕಂದರೆ ಇರೋದೇ ಒಬ್ಬರು, ಅವನೇ ಹೆಡ್ಡು. ಓಕೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗೋಣ. ಈಗ ಇವ್ರದ್ದು ಕಾರ್ಡು ಕ್ರಿಯೇಟ್ ಆಗುತ್ತೆ. ಫ್ಯಾಮಿಲಿ ಹೆಡ್ ಸೇವ್ ಕ್ರಿಯೇಟ್ ಆಯಿತು ಕಾರ್ಡು. NAHH ಅಂದರೆ ನೋಡಿ ಕ್ರಿಯೇಟ್ ಆಗುತ್ತೆ. ಆರ್ ಯು ಫೈಲಿಂಗ್ ಎ ಡ್ರಾ ರೇಷನ್? ನೀವು ರೇಷನ್ ಡ್ರಾ ಮಾಡೋಕ್ಕೆ ಇಚ್ಛೆ ಪಡ್ತೀರಾ? ಎಸ್. ಆರ್ ಯು ಎಂಟರ್ ಡ್ರಾ ರೇಷನ್ ಬೇಸ್ಡ್ ಆನ್ ಫಿಂಗರ್ ಪ್ರಿಂಟ್ ರೇಷನ್ ಕಾರ್ಡ್ ಟೇಕನ್ ಎನಿ A4 size ಪ್ಲೇನ್ ಪೇಪರ್ ವೆವರ್ ದ ಡಿಪಾರ್ಟ್ಮೆಂಟ್ ಕ್ಯಾನ್ ಡೆಲಿವರ್ ದ ವೆರಿಫೈಡ್. ಅಂದರೆ ನೀವು ಈಗ ಒಂದು ಪ್ಲೇನ್ ಪೇಪರ್ನಲ್ಲಿ ತಗೊಳ್ಳಿ, ನೆಕ್ಸ್ಟು ಸರ್ಕಾರ ನಿಮಗೆ ಅದನ್ನು ಡೆಲಿವರಿ ಮಾಡುತ್ತೆ. 3 kg ಅಕ್ಕಿ, 2 kg ಗೋಧಿ ಬರುತ್ತೆ. ನೋಡಿ, ಇದು ರೇಷನ್ ಕಾರ್ಡ್ ಡೈರೆಕ್ಟಾಗಿ ಬಂತು. ಜನರೇಟ್ RC ನೀವು ಡೈರೆಕ್ಟಾಗಿ ತೊಗೋಬೋದು. ನಿಮಗೆ ನೆಕ್ಸ್ಟು ಗೌರ್ಮೆಂಟು ಈ ಥರ ಒಂದು ಪ್ರಿಂಟೆಡ್ ಆಗಿರೋ, ಕಲರ್ ಪ್ರಿಂಟೆಡ್ ಆಗಿರೋದು ರೇಷನ್ ಕಾರ್ಡ್ನ ನಿಮ್ಮ ಮನೆಗೆ ಬೈ ಪೋಸ್ಟ್ ಕಳಿಸುತ್ತೆ. ಮೊದಲಿನ ಥರ ಇಲ್ಲ ಇವಾಗ ಬೈ ಪೋಸ್ಟ್. ಇದು ನೋಡಿ ಆಲ್ರೆಡಿ ಪ್ರಿಂಟ್ ಆಗಿಬಿಟ್ಟಿದೆ ನಿಮ್ಮದು. ಈ ಬೈ ಪೋಸ್ಟ್ ನಿಮ್ಮ ಮನೆಗೆ ಬರುತ್ತೆ. ಪ್ರಿಂಟ್ ಮಾಡಿ ನೀವು ಕಲರ್ ಪ್ರಿಂಟ್ ಮಾಡಿ ಕೂಡ ಇಟ್ಕೋಬೋದು. ಕಲರ್ ಪ್ರಿಂಟ್ ತಗೊಂಡು ಕೂಡ ಇಟ್ಕೋಬೋದು. ಇಲ್ಲಾಂದ್ರೆ ಸರ್ಕಾರವೇ ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಿಮ್ಮ ಮನೆಗೆ ಬೈ ಪೋಸ್ಟ್ ಕಳಿಸ್ತಾರೆ. ನೋಡಿ, ಈ ಥರ ಕಲರ್ ಪ್ರಿಂಟ್ ಮಾಡಿ ಕೂಡ ಇಟ್ಕೋಬೋದು. ಇದು ಒಂದು BPL ಕಾರ್ಡ್ನ ಅಪ್ಲೈ ಮಾಡುವಂಥ ಪ್ರೊಸೀಜರ್. ನಾನು ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.